ನಮಸ್ಕಾರ ವೀಕ್ಷಕರೇ, ಇವತ್ತು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ತಮಗಾಗಿ. ಗೂಗಲ್ ಸರ್ಚ್ನಲ್ಲಿ ಒಂದು ಟಾಪ್ ಸರ್ಚ್ ಇದು ಪೆನಿಸ್ ಸೈಜ್ ಅಂತ. ತುಂಬ ಪುರುಷರಲ್ಲಿ ಒಂದು ಸೈಲೆಂಟ್ ಫಿಯರ್ ಇದೆ. ಅವನು ಯಾವನೋ ಒಬ್ಬ ಗರ್ಭ ಶ್ರೀಮಂತ ಇರ್ಬೋದು ಅಥವಾ ಯಾವುದೋ ಒಂದು ಕೂಲಿ ಕಾರ್ಮಿಕ ಇರ್ಬೋದು. ಪ್ರತಿಯೊಂದು ಪುರುಷದ್ದು ಒಂದೇ ಕ್ವಶನ್ನು, ಅವನ ದುಡ್ಡು ಲೈಫ್ನಲ್ಲಿ ಹಣ ಇದ್ರೂ ಅವನಿಗೂ ಅದೇ ಕ್ವಶನು, ಯಾರಿಗೆ ನಾಳೆಗೆ ಊಟಕ್ಕೆ ದುಡ್ಡಿಲ್ಲ ಅವನಿಗೂ ಅದೇ ಕ್ವಶನು. ಏನಂದರೆ ನನ್ನ ಪೆನಿಸ್ ಸೈಜ್ ಏನಾದರೂ ಚಿಕ್ಕದಿದೆಯಾ ಅಂತ. ಯಾಕಂದರೆ ಇದು ಒಂದು ಇಷ್ಟು ದೊಡ್ಡ ಒಂದು ಟ್ಯಾಬು ಇದೆ ಸೊಸೈಟಿನಲ್ಲಿ. ಅಂದರೆ ನಂದು ಪೆನಿಸ್ ಸೈಜ್ ಚಿಕ್ಕದಿದೆಯೇನೋ, ಇವಾಗ ಹೊಸ ಯಾರು ಮದುವೆ ಆಗ್ತೀರಾ ಅವರಿಗೇನೋ ನನ್ನ ಪಾರ್ಟ್ನರ್ ಹೆಂಡ್ತಿ ನೋಡಿಬಿಟ್ಟು ಹೆಂಗೆ ತಿಳ್ಕೋತಾರೋ, ಡೂ ಐ ಏಬಲ್ ಟು ಸ್ಯಾಟಿಸ್ಫೈ ಮೈ ವುಮೆನ್, ಯಾರ ಜೊತೆಗೆ ನಾನು ಮದುವೆ ಆಗ್ತಾಯಿದೆ ಆಕೆಗೆ ನಾನು ಸ್ಯಾಟಿಸ್ಫೈ ಮಾಡಬಹುದಾ, ಅಥವಾ ಪೆನಿಸ್ ಸೈಜ್ ಅಷ್ಟು ಮ್ಯಾಟರ್ ಆಗುತ್ತಾ ಅಂತ ಲೈಂಗಿಕ ಕ್ರಿಯೆಯಲ್ಲಿ. ಹೌದು, ಪೆನಿಸ್ ಇದೆ, ಒಂದು ಆರ್ಗನ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಬರೀ ಸೆಕ್ಸ್ ಆ್ಯಕ್ಟಿವಿಟಿನಲ್ಲಿ ಪೆನಿಸ್ ಮಾತ್ರ ಮುಖ್ಯನಾ ಅಂತ ಈ ವಿಷಯ ಬಗ್ಗೆ ಮಾತಾಡ್ತೀನಿ. ಸಾಕಷ್ಟು ಡೌಟ್ ಇದೆ, ಸಾಕಷ್ಟು ಕ್ವಶನ್ಸ್ ಇದೆ, ಏನೇನೋ ಥಿಯರೀಸ್ ನೀವು ವೀಡಿಯೋಸ್ ನೋಡಿದಿರ್ತಾರ. ಪ್ರತಿಯೊಂದು ವಿಷಯ ಬಗ್ಗೆ ಸ್ವಲ್ಪ ಬಿಡ್ಸಾಗಿ ಹೇಳ್ತೀನಿ, ಲಾಸ್ಟ್ವರೆಗೆ ನೋಡಿ. ಸೊ ಫಸ್ಟ್ ಡೇಟಾ ಏನು ಹೇಳುತ್ತೆ ಅಂದರೆ ಆ್ಯಾವ್ರೇಜ್ ಇಂಟರ್ನ್ಯಾಷನಲ್ ಒಂದು ಪೆನಿಸ್ ಸೈಜ್ ಏನಿದೆಯಲ್ಲ 4.5 to 5.5 ಇಂಚ್ ಇದೆ. ಅದೂ ಎರೆಕ್ಟ್ ಇದ್ದಾಗ. ನೀವು ಯಾವಾಗ ಮೂಡ್ನಲ್ಲಿ ಇರ್ತೀರ, ಹಾರ್ಡ್ ಆಗಿದ್ದಿರುತ್ತೆ ಪೆನಿಸು, ಒಂದು 4.5ದಿಂದ 5 ಇಂಚ್ ಅಪ್ರಾಕ್ಸಿಮೇಟ್ಲಿ ಈ ಪೆನ್ದು ಒಂದು ಈಸ್ಟ್ ಪೋರ್ಷನ್ ಇದ್ದರೆ ದ್ಯಾಟ್ ಈಸ್ ಎನ್ ಆ್ಯಾವರೇಜ್ ಪೆನಿಸ್ ಸೈಜ್ ಇಂಟರ್ನ್ಯಾಷನಲಿ. ಒಂದು ಎರಡನೇದು ನಮ್ಮ ಇಂಡಿಯಾದ ಆ್ಯಾವ್ರೇಜ್ ಸೈಜ್ ತೊಗೊಳ್ಳೋಣ. ನಮ್ಮ ಇಂಡಿಯಾದ ಆ್ಯಾವ್ರೇಜ್ ಸೈಜ್ ಮತ್ತು ಒಂದು 1/2 ಇಂಚ್ ಕಡಿಮೆ ಆಗಿಬಿಡುತ್ತೆ. 3.5 to 4.5 ಅಥವಾ 5 ಇಂಚ್ ಇದ್ದರೆ ಸಾಕು ಆವ್ರೇಜ್ ಇಂಡಿಯನ್ ಪೆನಿಸ್ ಸೈಜು. ಪ್ರಪಂಚದಲ್ಲಿ 99% ಜನರದ್ದು ಪೆನಿಸ್ ಸೈಜ್ ಆವರೇಜ್ ಇರುತ್ತೆ. ಬಟ್ ಪ್ರಪಂಚದಲ್ಲಿ 90% ಜನರಿಗೆ ಒಂದೇ ಡೌಟ್, ನಂದು ಪೆನಿಸ್ ಸೈಜ್ ಚಿಕ್ಕಿದೆ ಅಂತ. ಒಂದು ಕಂಡೀಷನ್ ಇದೆ ಮೈಕ್ರೋ ಪೆನಿಸ್ ಅಂತ. 10,000 ಜನರ ಪುರುಷರಲ್ಲಿ ಒಬ್ಬರಿಗಿರುತ್ತೆ. ಅದು 10,000ನಲ್ಲಿ ಒಬ್ಬರಿಗೆ ಮೈಕ್ರೋ ಪೆನಿಸ್ ಇರುತ್ತೆ. ಮೈಕ್ರೋ ಪೆನಿಸ್ ಅಂದರೆ ಪೆನಿಸ್ ಸೈಜ್ ಒಂದು 2 ಇಂಚು ಅಥವಾ 2.5 ಇಂಚ್ ಎರೆಕ್ಷನ್ ಇದ್ದಾಗ 10,000ನಲ್ಲಿ ಒಬ್ಬರಿಗೆ. ಬಟ್ ಈ 10,000 ಜನ ಇದ್ದಾರಲ್ಲ, ಅದರಲ್ಲಿ 90% ಜನರಿಗೆ ಆಗುತ್ತೆ ಅನಿಸುತ್ತೆ ನನ್ನ ಪೆನಿಸ್ ಸೈಜ್ ಚಿಕ್ಕದಿದೆ ಅಂತ. ಇಷ್ಟೆಲ್ಲ ಯಾಕೆ ಬಂತು, ಯಾಕೆ ಇಷ್ಟು ಡೌಟ್ ಬರ್ತಾ ಇದೆ ಅಂದರೆ ಫೇಕ್ ಅಡ್ವರ್ಟೈಸ್ಮೆಂಟ್ ಸೆಲ್ ಆಗ್ತಾ ಇದೆ ಮಿತ್ರರೇ. ಒಂದು ಯಾವುದೋ ಒಂದು ಪಾರ್ನ್ ಮೂವಿ ನೋಡ್ತೀರಾ, ಅಲ್ಲಿ ಆ್ಯಕ್ಟರ್ನ ನೋಡ್ತೀರಾ, ಅವ್ನು ಪೆನಿಸ್ ಸೈಜ್ ಹಿಂಗೆ ದುಂಗಿ ಅಂತ ಜಾಸ್ತಿ ತೋರಿಸ್ಬಿಡುತ್ತೆ, ಹಿಂಗೆ ವಿಡಿಯೋ, ಅದು ಎಕ್ಸಾಜರೇಟೆಡ್ ವಿಡಿಯೋ ಇರುತ್ತೆ. ಮತ್ತು ಒಂದು ಮಾಡೆಲ್ನ ಸೆಲೆಕ್ಟ್ ಮಾಡಬೇಕು, ಆ ಪರ್ಟಿಕ್ಯುಲರ್ ಅಂಥ ಕಂಟೆಂಟ್ ಮಾಡಬೇಕಂದ್ರೆ ಒಂದು 10,000 ಮಾಡೆಲ್ನ ಅವರು ಸ್ಟಡಿ ಮಾಡಿ ಅವ್ರ ಪೆನಿಸ್ ಸೈಜ್ ಲೆಂತ್ ನೋಡಿ ರಿಜೆಕ್ಟ್ ಮಾಡಿ ಅಂತ ಯಾರಿಗೋ ಒಬ್ಬರಿಗೆ ತೊಗೊಂಡಿದ್ದಿರ್ತಾರೋ ಅವರು. ಆಮೇಲೆ ಸರ್ಟನ್ ಕಂಡೀಷನಲ್ಲಿ ಜೆನೆಟಿಕ್ಸ್ ಇರುತ್ತೆ, ಅಂದರೆ ವಂಶ ಪರಂಪರೆ. ಈ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ನೈಜೀರಿಯನ್ ಇದ್ದಾನೆ, ಆಫ್ರಿಕನ್ ಇದ್ದಾನೆ, ಯುರೋಪಿಯನ್ ಇದ್ದಾನೆ, ತಾತ ಮುತ್ತಾತದಿಂದ ಅವನ ಪೆನಿಸ್ ಸೈಜ್ ಹೇಗೆ ಬಂದಿದೆ ಅದು ಏನಿದೆ ಅಲ್ಲ ಒಂದು ನೇಚರ್ಸ್ ಗಿಫ್ಟ್ ಅವರಿಗೆ. ಬಟ್ ಎಲ್ಲರೂ ಆ ಥರನೇ ಇರ್ತಾರಲ್ಲ, ಸರ್ಟನ್ ಕಮ್ಯುನಿಟೀಸ್ ಅವ್ರಿಗೆ ಏನಿದೆ 8 ಇಂಚ್ ಅಥವಾ 10 ಇಂಚ್ ಅಥವಾ 12 ಇಂಚ್ ಇರುತ್ತೆ. ತುಂಬ ರೇರ್ ಅದು. ಇಡೀ ಕಮ್ಯುನಿಟಿನಲ್ಲಿ ಒಂದು 1%ಗಿಂತ ಕಡಿಮೆ. ಆ ಏನು ವಿಡಿಯೋ ನಾವು ನೋಡ್ತೀವಿ ನೋಡಿ, ಅಂಥ ಸೈಜು 100 ಜನರಲ್ಲಿ ಒಬ್ಬರಿಗೆ ಇರುತ್ತೆ, 100ನಲ್ಲಿನ 1000ಗೆ ಒಬ್ಬರಿಗಿರುತ್ತೆ. ಸೊ ನಾವು ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ನಾವು ವಿಡಿಯೋ ನೋಡ್ತೀವಿ, ಪಾರ್ನ್ ನೋಡಿ ಕದ್ದಿ ಮುಚ್ಚಿ ನೋಡಿದಿರ್ತೀವಿ. ಅವಾಗ ಏನಲ್ಲಿ ಫುಲ್ ಗ್ಲ್ಯಾಮರಸ್ ಆಗಿ ತೋರಿಸ್ತಾರೆ, ಒಳ್ಳೆ ಮ್ಯೂಸಿಕ್ಕು, ಹಿಂಗೆ ಸ್ಲೋ ಮೋಷನಲ್ಲಿ ಹಿಂಗೆ ಕ್ಯಾಮರಾಮನ್ ಮೇಲಿಂದ ಬಂದುಬಿಟ್ಟು ಅಲ್ಲಿ ಫೋಕಸ್ ಮಾಡ್ತಾನೆ. ಫೋಕಸ್ ಮಾಡುವಾಗ ಅಯ್ಯೋ ಯಪ್ಪ ಅಂತ ಇವನು ವಿಡಿಯೋ ಪಾಸ್ ಮಾಡಿಬಿಟ್ಟು ಬಾತ್ರೂಮ್ನಲ್ಲಿ ಹೋಗ್ತಾನೆ.
ಹೋಗ್ಬಿಟ್ಟು ಒಂದು ಪೆನ್ ಅಂತ ಒಂದು ಯಾವುದೋ ಒಂದು ಸ್ಕೇಲ್ ತೊಗೊಂಡ್ಬಿಟ್ಟು ಹೋಗಿ ನೋಡ್ತಾನೆ, ಅಯ್ಯೋ 4 ಏನಿದೆಯಲ್ಲಪ್ಪ, ಅವ್ರು ನೋಡಿದ್ರೆ ಅಷ್ಟಿದೆ. ಅಯ್ಯೋ, ಮತ್ತೆ ಗೂಗಲ್ನಲ್ಲಿ ಸರ್ಚ್, ಪೆನಿಸ್ ಸೈಜ್ ಯಾರು ನೋಡ್ತಾ ಇದ್ದಾರಾ ಅಂತ. ಆಮೇಲೆ ಅಲ್ಲಿ ಬರುತ್ತೆ, ಏನೇನೋ ಬರುತ್ತೆ ಅಲ್ಲಿ, ಅದು ನೋಡಿಬಿಟ್ಟು ಮತ್ತೆ ಟೆನ್ಷನ್. ಆಮೇಲೆ ಆನ್ಲೈನಲ್ಲಿ ಯಾವುದೋ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು, ಏನೊಂದು ಫ್ರೆಂಡ್ಸ್ನ ಕೇಳೋದು, ಯಾರು ಇವನು ಕೇಳೋದು, ಮಚ್ಚ ನಿನ್ನ ಪೆನಿಸ್ ಸೈಜ್ ಎಷ್ಟು? ಯಾಕಪ್ಪ ಹಿಂಗೆ ಕೇಳ್ತಾ ಇದ್ದೆ ಅಂದರೆ, ಇಲ್ಲೋ ನಿನ್ನೆ ನೋಡಿದೆ ಆ ಮಾಡಲ್ದು ತುಂಬ ದೊಡ್ಡ ಸೈಜ್ ಇತ್ತು, ಈಗ ನೆಕ್ಸ್ಟ್ ಮಂತ್ ನನ್ನ ಮದುವೆ ಇದೆ, ನನ್ನ ಹೆಂಡತಿ ಏನಾದರೂ ನನ್ನ ಪೆನಿಸ್ ಸೈಜ್ ನೋಡಿದ್ರೆ ಮತ್ತೆ ಓಡ್ ಹೋಗ್ತಾಳೇನೋ ಅಂತ ಅನಿಸುತ್ತೆ, ಯಾಕಂದರೆ ನನ್ನ ಬರೀ 4.25 ಇಂಚ್ ಇದೆ ಅಂತ. ಇಲ್ಲಪ್ಪ 4.5 ಇಂಚ್ ಇದೆ ನಾರ್ಮಲ್ ಸೈಜ್. ಅದು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಓವರ್ ಎಕ್ಸಾಗರೇಷನ್, ಓವರ್ ಪ್ರಮೋಷನ್, ಓವರ್ ಅಡ್ವರ್ಟೈಸ್ ಮಾಡಿಬಿಟ್ಟು ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೆ 10 ಇಂಚ್ ಪೆನಿಸ್ ಇರೋಕ್ಕೆ ಸಾಧ್ಯ ಇಲ್ಲ ಮತ್ತು ಇರೋದು ಇಲ್ಲ. ಇದ್ದಿದ್ದಲ್ಲಿ ನಾನು ಸ್ವಲ್ಪ ಬೆಟರ್ ಏನಾದರೂ ಮಾಡಬಹುದಾ ಅಥವಾ ಪೆನಿಸ್ ಸೈಜ್ ಏನಾದರೂ ಜಾಸ್ತಿ ಮಾಡ್ಬೋದಾ ಅಂತ ತುಂಬ ಜನರದ್ದು ಕ್ವೆಶನ್ ಇದೆ. ಮಾರ್ಕೆಟ್ನಲ್ಲಿ ಈ ಪೆನಿಸ್ ಸೈಜ್ ಹೆಸರು ಮೇಲೆ ಕ್ರೋರ್ಸ್ ಟುಗೆದರ್ ಇಂಡಸ್ಟ್ರಿ ಇದೆ. ಅದು ಪಂಪ್ಸ್ ಇರಬಹುದು, ಅದು ಪಿಲ್ಸ್ ಇರಬಹುದು, ಅದು ಕ್ರೀಮ್ಸ್ ಇರಬಹುದು, ಅದು ಟಾಯ್ಸ್ ಇರಬಹುದು. ಇದು ಕ್ರೋರ್ಸ್ ಟುಗೆದರ್. ಮಕ್ಕಳ ಒಂದು 10 ರೂಪಾಯಿ ಚಾಕ್ಲೇಟ್ ಕೇಳಿದ್ರೆ ಅಪ್ಪ ಇರಲಿ ಬಿಡು ಕೊಡಲ್ಲ 10 ರೂಪಾಯಿ. ಬಟ್ ಇಲ್ಲಿ ಸೆಕ್ಸ್ನಲ್ಲಿ ಏನಾದರೂ ಪೆನಿಸ್ ಸೈಜ್ ಯಾವುದೋ ಒಂದು ಆ್ಯಡ್ ನೋಡಿಬಿಟ್ಟು ಅಯ್ಯೋ ಅಷ್ಟು ದೊಡ್ಡದಾಗ್ಬೋದು ಅಂತ ನಂಬಿಕೆ ಮೇಲೇ 2,000 ರೂಪಾಯಿ ಕ್ರೀಮ್ ಆರ್ಡರ್ ಮಾಡ್ತಾನೆ ನಾನು ಆನ್ಲೈನಲ್ಲಿ. ಅದ್ರ ಏನು ಪ್ರಯೋಜನ ಆಗಲ್ಲ. ಮಿತ್ರರೇ, ಬೈ ಬರ್ತ್ ನಿಮಗೇನು ಹೈಟ್ ಬಂದಿದೆ ಆ ಹೈಟ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಬೈ ಬರ್ತ್ ನಿಮ್ಮ ತಂದೆದಿಂದ, ನಿಮ್ಮ ತಾತ ಮುತ್ತದಿಂದ, ವಂಶ ಪರಂಪರೆಯಿಂದ ಯಾವ ಜೆನೆಟಿಕ್ಸ್ನ, ಯಾವ ಜೀನ್ಸ್ನ ನೀವು ತೊಗೊಂಡ್ಬಿಟ್ಟು ಹುಟ್ಟಿದ್ದೀರಾ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಈ ನಂಬಿಕೆಯಲ್ಲಿ ಇಡಬೇಡಿ, ನಾನು ಏನೋ ಒಂದು 50,000 ರೂಪಾಯಿ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ನಾನು ಪೆನಿಸ್ ಸೈಜ್ ಏನಾದರೂ ಇಂಪ್ರೂವ್ ಮಾಡ್ಬೋದು ಅಂದರೆ ಸಾಧ್ಯವಿಲ್ಲ. ಸರ್ ಅದರ ಅರ್ಥ ಇದ್ದಿದ್ದಲ್ಲಿ ಬೆಟರ್ ಮಾಡೋಕ್ಕಾಗಲ್ವಾ? ಆಗುತ್ತೆ. ಬಟ್ ಇದರಲ್ಲಿ ಏನಂದರೆ 90% ನಿಮ್ಮ ಎಫರ್ಟು, 10% ಟ್ರೀಟ್ಮೆಂಟ್. ನಮ್ಮ ಎಫರ್ಟ್ ಅಂದರೆ ಏನು? ಪೆನಿಸ್ ಏನಿದೆಯಲ್ಲ ಒಂದು ಆರ್ಗನ್, ಅದರಲ್ಲಿ ಯಾವುದೋ ಮೂಳೆ ಇಲ್ಲ. ಇಟ್ ಈಸ್ ಓನ್ಲಿ ಒಂದು ಮಸಲ್ಲು, ಅದರಲ್ಲಿ ಸ್ಪಂಜು ಮತ್ತು 2 ರಾಡ್ ಇದೆ. ಇದು ಟೋಟಲಿ ಏನಿದೆಯಲ್ಲ ನಮ್ಮ ಪೆಲ್ವಿಕ್ ಮಸಲ್ಸ್ ಮೇಲೆ ಡಿಪೆಂಡ್ ಇದೆ. ಪೆಲ್ವಿಕ್ ಮಸಲ್ ಅಂದರೆ ಏನು? ಈ ತೊಡೆ ಸಂದಿನಲ್ಲಿ ಇರುವ ಭಾಗ, ನಮ್ಮ ಹೊಟ್ಟೆದ ಮೇಲಿನ ಭಾಗನ ಮತ್ತು ಕೆಳಗಡೆ ಭಾಗನ ಏನು ಡಿವೈಡ್ ಮಾಡುವ ಮಸಲ್ಸ್ಗಳಿರುತ್ತಲ್ಲ, ಇದನ್ನು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತಾರೆ. ಈ ಮಸಲ್ಸ್ ಏನು ಮಾಡುತ್ತೆ, ಹೊಟ್ಟೆದ ಕಂಟೆಂಟು, ಅದು ದೊಡ್ಡ ಅನ್ನ ಕರುಳು ಇರ್ಬೋದು, ಚಿಕ್ಕ ಅನ್ನ ಕರುಳು ಇರ್ಬೋದು, ಆಮಾಶಯ ಇರ್ಬೋದು, ಅದನ್ನು ಕೆಳಗಡೆ ಗುದದ್ವಾರ, ಆಮೇಲೆ ಅದು ಯೂರಿನರಿ ಬ್ಲ್ಯಾಡರು, ಯುರೆತ್ರ, ಈ ಪಾರ್ಟ್ನ ಸೆಪರೇಟ್ ಮಾಡುತ್ತೆ. ಇದರಲ್ಲಿ ಏನು ಮಸಲ್ಸ್ ಇರುತ್ತಲ್ಲ, ಈ ಮಸಲ್ಸ್ಗೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತಾರೆ. ಈ ಮಸಲ್ ಏನಿದೆಯಲ್ಲ ಅದು ಪೆನಿಸ್ಗೆ ಪಾಯ. ನೀವು ಹೇಗೆ ಒಂದು ಮನೆ ಕಟ್ತಿರಲ್ಲ, ಕೆಳಗಡೆ ಏನು ಪಾಯ ಹೇಗಿರುತ್ತೆ ನೋಡಿ, ಪೆನಿಸ್ ಆ ಪರ್ಟಿಕ್ಯುಲರ್ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಮೇಲೇ ಡಿಪೆಂಡ್ ಇದೆ. ಸೊ ನೀವು ಏನಾದರೂ ಡೈಲಿ ಒಂದು 15 ನಿಮಿಷ 20 ನಿಮಿಷ ಕೀಗಲ್ ಎಕ್ಸಸೈಸ್, ಅದನ್ನು ಲಾಂಗರ್ ಪೀರಿಯಡ್ 1 ವರ್ಷ 2 ವರ್ಷ 3 ವರ್ಷ ರೆಗ್ಯುಲರಾಗಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆವಾಗ ಮಸಲ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗರ್ ದ ಪೆಲ್ವಿಕ್ ಫ್ಲೋರ್ ಮಸಲ್, ಸ್ಟ್ರಾಂಗರ್ ದ ಪೆನಿಸ್ ಸೈಜ್. ಸೊ ಒಂದು ಎಕ್ಸಸೈಸ್. ಎರಡನೇದು ಸ್ಟ್ರೆಸ್. ಸ್ಟ್ರೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಎಷ್ಟು ಸ್ಟ್ರೆಸ್ ಇದೆ, ಎಷ್ಟು ನಿಮ್ಮ ಬಾಡಿನಲ್ಲಿ ಮಾನಸಿಕ ಒತ್ತಡ ಇದೆಯಲ್ಲ, ಬಾಡಿನಲ್ಲಿ ಅಷ್ಟೇ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗೋಲ್ಲ. ಅದು ಸೆರೆಟಿನ್ ಇರ್ಬೋದು, ಡೊಪಾಮೈನ್ ಇರ್ಬೋದು, ಆ್ಯಂಡ್ರೋಜನ್ ಇರ್ಬೋದು, ಅಥವಾ ಬೇರೆ ಬೇರೆ ಹಾರ್ಮೋನ್ಸ್, ಅದು ಟೆಸ್ಟೋಸ್ಟಿರಾನ್ ಇರ್ಬೋದು, ಉತ್ಪತ್ತಿ ಆಗೋಲ್ಲ. ಹಾರ್ಮೋನ್ಸ್ ಉತ್ಪತ್ತಿ ಆಗೋಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಟು ದ ಪೆನಿಸ್ ವಿಲ್ ಕಾಂಪ್ರಮೈಸ್. ಬ್ಲಡ್ ಸರ್ಕ್ಯುಲೇಷನ್ ಟು ದ ಪೆನಿಸ್ ಕಾಂಪ್ರಮೈಸ್ ಆದಮೇಲೆ ಏನಾಗುತ್ತೆ, ಪೆನಿಸ್ ಸೈಜ್ ಚಿಕ್ಕದಾಗ ಕಾಣಿಸುತ್ತೆ. ಪೆನಿಸ್ ಒಂದು ಬಲೂನ್ ಥರ ಇದೆ ಮಿತ್ರರೇ. ಕಾಮನ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಬಲೂನ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ನೀವು ಬ್ಲೋ ಮಾಡಿದ್ರೆ, ಗಾಳಿ ತುಂಬಿದ್ರೆ ಅದರೊಳಗಡೆ ಸೈಜ್ ಎಕ್ಸ್ಪ್ಯಾಂಡೇಷನ್ ಆಗುತ್ತೆ. ಅದೇ ಥರ ನಮ್ಮ ಪೆನಿಸ್ನಲ್ಲಿ ರಕ್ತ ತುಂಬಿದಾಗ ಸೈಜ್
ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಪೆನಿಸ್ನಲ್ಲಿನೂ 2 ಟೈಪ್ ಪೆನಿಸ್ ಇರುತ್ತೆ. ಮತ್ತೆ ಅಯ್ಯೋ ಸರ್ ಏನೇನೋ ಹೇಳ್ತಿದ್ದೀರಾ ಅಂತ. ಒಂದು ಶೋವರ್ಸ್ ಮತ್ತೊಂದು ಗ್ರೋವರ್ಸ್ ಅಂತ. ಶೋವರ್ಸ್ ಅಂದರೆ ಏನಿರುತ್ತೆ, ಪೆನಿಸ್ ಸೈಜ್ ಒಂದು ಫಿಕ್ಸ್ ಅಂತ ಇರುತ್ತೆ, 4 ಇಂಚು 5 ಇಂಚು. ಈ ಉದ್ರೇಕ ಬಂದ ಮೇಲೆ ಹಿಂಗೆ ಸ್ಟ್ಯಾಂಡ್ ಆಗಿಬಿಡುತ್ತೆ, ಇಲ್ಲಿಂದ ರಕ್ತ ವಾಪಸ್ ಹೋದ್ಮೇಲೆ ಹಿಂಗೆ ಡೌನ್ ಆಗಿಬಿಡುತ್ತೆ. ಬಟ್ ಸೈಜ್ನಲ್ಲಿ ಯಾವುದೋ ಎಕ್ಸ್ಪ್ಯಾನ್ಷನ್ ಆಗಲ್ಲ, ಅಷ್ಟೇ ಇರುತ್ತೆ. ಮತ್ತೊಂದು ಸೈಜ್ ಇರುತ್ತೆ, ಅದು ಗ್ರೋವರ್ಸ್ ಅಂತ. ಗ್ರೋವರ್ಸ್ನಲ್ಲಿ ಏನಿರುತ್ತೆ, ಯಾವಾಗ ಉದ್ರೇಕ ಇರಲ್ಲ ನೋಡಿ, ಪೆನಿಸ್ ಸೈಜ್ ತುಂಬ ಸ್ರಿಂಕಾಗಿ ಚಿಕ್ಕದಾಗಿ ಕೂತ್ಕೊಳ್ಳುತ್ತೆ ಒಂದು ಕಡೆಗೆ, 2 ಇಂಚೋ 2.5 ಇಂಚು. ಬಟ್ ಯಾವಾಗ ಪಾರ್ಟ್ನರ್ ನಿಮ್ಮ ಬಾಡಿನ ಟಚ್ ಮಾಡ್ತಾರೆ, ಹಗ್ ಮಾಡ್ತಾರೆ, ಫೀಲ್ ಮಾಡ್ತಾರೆ, ಕಿಸ್ ಮಾಡ್ತಾರೆ, ಓರಲ್ ಸೆಕ್ಸ್ ಮಾಡ್ತಾರೆ, ಸ್ಲೋಲಿ ಅದರಲ್ಲಿ ಎನರ್ಜಿ ಬಂದುಬಿಟ್ಟು ಸೈಜ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಆವಾಗ 4 ಇಂಚ್ ಟು 4.5 ಇಂಚ್ ಇದ್ದಿದ್ದ ಸೈಜ್ನಲ್ಲಿ ಡಬಲ್ ಆಗಿಬಿಡುತ್ತೆ. ಅದು ಗ್ರೋವರು. ಪ್ರಪಂಚದಲ್ಲಿ ಒಂದು 70% ಜನ ಏನಿದ್ದಾರೆ ಶೋವರ್, ಅಂದರೆ ಸೈಜ್ ಅಷ್ಟೇ ಇರುತ್ತೆ, ಬರೀ ಎರೆಕ್ಷನ್ ಬಂದಾಗ ಸ್ಟ್ಯಾಂಡ್ ಆಗುತ್ತೆ ಮತ್ತು ರಿಲೀಸ್ ಆಗುತ್ತೆ. ಒಂದು 30% ಜನ ಗ್ರೋವರ್ ಇದ್ದಾರೆ. ಗ್ರೋವರ್ ಅಂದರೆ ಪೆನಿಸ್ ಸೈಜ್ ಇನಿಷಿಯಲಿ ಚಿಕ್ಕದು ಫೀಲ್ ಆಗುತ್ತೆ, ಬಟ್ ಯಾವಾಗ ಸೆಕ್ಸ್ ಮಾಡಬೇಕಂತ ಇಚ್ಛೋತ್ಪತ್ತಿ ಆಯಿತು, ಆ ಥರ ಸಿಗ್ನಲ್ಸ್ ಬ್ರೈನ್ದಿಂದ ಸ್ಪೈನಲ್ ಕಾರ್ಡ್ದಿಂದ ಪ್ರೈವೇಟ್ ಏರಿಯಾಗೆ ಬಂದಾದಮೇಲೆ ಸೈಜ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಸೊ ಈ ಥರ ಟೋಟಲ್ ಇದು ಸೈನ್ಸ್.